ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಲ್ಲಿ ಜಯಶಾಲಿ ಆದಮೇಲೆ ಮೊದಲನೇ ಬಾರಿ ಭೇಟಿ ಆಗ್ತಾ ಇದ್ದೇನೆ. ನನಗೆ ಒಂದು ಸಂತಸ ಏನಂದರೆ, ನಮ್ಮ ಜಿಲ್ಲೆಯಲ್ಲಿಯೇ ತುಂಬ ಪ್ರತಿಷ್ಠಿತ ಬಾರ್ ಅಸೋಸಿಯೇಷನ್ಗಳಲ್ಲಿ ಗಂಗಾವತಿ ಕೂಡ ಒಂದು ಬಾರ್ ಅಸೋಸಿಯೇಷನ್ನು. ಇಲ್ಲಿಯ ಎಲ್ಲ ನ್ಯಾಯವಾದಿಗಳು ನನಗೆ ಅತ್ಯಂತ ಆತ್ಮೀಯರು, ಸಹೋದರಿಕೆಯಿಂದ ನನ್ನನ್ನು ಒಬ್ಬ ಸಹೋದರಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ನನಗೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಬೆಂಬಲದಿಂದ ಈಗ ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಚುನಾಯಿತಳಾಗೋದಕ್ಕೆ ಬಹಳ ಸಹಾಯ ಆಯಿತು ಅನ್ನೋ ಭಾವನೆ ನನಗಿದೆ. ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಈ ದಿವಸ ನಾನು ನ್ಯಾಯಾಲಯಕ್ಕೆ ಬಂದಿದ್ದೆ. ನೋಡಿ, ನಮ್ಮ ಜಿಲ್ಲೆ ಅನ್ನೋದು ಹೆಮ್ಮೆ ನನಗೆ. ನಮ್ಮ ಜಿಲ್ಲೆಯ ಯಾವುದೇ ನ್ಯಾಯವಾದಿಗಳಿಗೆ ಸಮಸ್ಯೆಗಳಾದರೂ ಕೂಡ ನನ್ನ ಸಮಸ್ಯೆ ಅನ್ನುವ ಭಾವನೆ ನನ್ನದಾಗಿದೆ. ಆ ಹಿನ್ನೆಲೆಯಲ್ಲಿ ಬೇಡಿಕೆಗಳು ಏನೇ ಇದ್ದರೂ ನಮ್ಮ ನ್ಯಾಯವಾದಿಗಳಿಗೆ ಅಭಿವೃದ್ಧಿಗಾಗಿ ಆ ಬೇಡಿಕೆಗಳನ್ನು ಈಡೇರಿಸುವುದೇ ನನ್ನ ಮುಖ್ಯ ಉದ್ದೇಶ. ಅದು ಒಳ್ಳೆಯ ವಿಚಾರನೆ. ಪಾರಂಪರಿಕ ಕಟ್ಟಡ ಅಂತ ಇಟ್ಟುಕೊಂಡು ನಮ್ಮ ಗಂಗಾವತಿ ಬಾರ್ ಅಸೋಸಿಯೇಷನ್ನಲ್ಲಿ ಹಿಂದೆ ಸಾಕಷ್ಟು ಜನ ಹಿರಿಯ ನ್ಯಾಯವಾದಿಗಳು ಇಲ್ಲಿ ಕೆಲಸಗಳನ್ನು ಮಾಡಿ ಮಾದರಿಯ ರೀತಿಯಲ್ಲಿ ಈಗಿನ ಯುವ ವಕೀಲರಿಗೆ ಮಾದರಿಯಾಗಿದ್ದಾರೆ. ಅಂಥವರ ಒಂದು ನೆನಪಿಗಾಗಿ ಅದನ್ನು ಒಂದು ಮ್ಯೂಸಿಯಂ ಥರ, ಲಾ ಮ್ಯೂಸಿಯಂ ಥರ ಅದನ್ನು ಮೇಂಟೈನ್ ಮಾಡಿದ್ರು ಒಳ್ಳೆಯದೇ. ಅದರೊಂದಿಗೆ ವಕೀಲರ ಭವನ ಆಗೋದು ಭಾಳ ಅವಶ್ಯಕತೆ ಇದೆ ಅಂತ ನನಗೆ ಮುಸಾಲಿ ಸರ್ ಕೂಡ ಹೇಳಿದರು. ವಕೀಲರ ಭವನ ಮಾಡಿಕೊಳ್ಬೇಕು ಈ ಹಳೆ ಕಟ್ಟಡದಲ್ಲಿ ಅಂತ. ಇದೆಲ್ಲವಕ್ಕೂ ಕೂಡ ಈಗ ನಮ್ಮ ಮಾನ್ಯ ಕಾನೂನು ಸಚಿವರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಸಾಹೇಬರು ಏನು ಕರ್ನಾಟಕ ಸರ್ಕಾರದಿಂದ ಅವರಿಗೆ ಪದವಿಯನ್ನು ಕೊಟ್ಟಿದ್ದಾರೆ, ಅವರ ಒಂದು ಸಹಾಯ ಹಸ್ತದಿಂದ ನಮ್ಮ ನ್ಯಾಯವಾದಿಗಳೆಲ್ಲ ಸೇರಿ ಆ ವಕೀಲ ಭವನಗಳನ್ನು ಪ್ರತಿ ನ್ಯಾಯವಾದಿ ಸಂಘಕ್ಕೆ, ನಮ್ಮ ಜಿಲ್ಲೆಯಲ್ಲಿರುವ 6-7 ನ್ಯಾಯವಾದಿ ಸಂಘಗಳಲ್ಲಿಯೂ ಕೂಡ ವಕೀಲರ ಭವನ ಆಗೋದು ಭಾಳ ಅವಶ್ಯ ಇದೆ. ಅದರೊಂದಿಗೆ ಅದರ ಕೆಲಸವನ್ನು ನಾವೆಲ್ಲ ಕೂಡಿ ಮಾಡೋಣ ಅನ್ನುವಂಥ ಭಾವನೆ ನನಗೆ. ಯುವ ವಕೀಲರು ತಮ್ಮ ಹಿರಿಯ ನ್ಯಾಯವಾದಿಗಳನ್ನು ಮಾದರಿಯಾಗಿಟ್ಟುಕೊಂಡು ಕೇಸುಗಳನ್ನು ನಡೆಸುವ ರೀತಿ, ಅವರು ಯಾವ ರೀತಿಯಲ್ಲಿ ಡ್ರಾಫ್ಟ್ ಪ್ರಿಪೇರ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಬ್ರೀಫ್ ತಗೊಳ್ತಾರೆ ಅನ್ನೋದನ್ನು ಮೊದಲನೇದಾಗಿ ಅರ್ಥಕೊಳ್ಬೇಕು. ಅವರೊಂದಿಗೆ ಅರ್ಥಕೊಂಡು ಆ ನ್ಯಾಯಾಲಯದಲ್ಲಿ ಯಾವ ರೀತಿ ಕೇಸ್ಗಳನ್ನು ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಅವರು ಪರಿಪೂರ್ಣವಾಗಿ ತಿಳಿದುಕೊಂಡು ಗೌರವಯುತವಾಗಿ ಪ್ರೊಫೆಷ್ನಲ್ ಮಿಸ್ಕಂಡಕ್ಟ್ ಆಗದ ರೀತಿಯಲ್ಲಿ ವ್ಯವಹರಿಸೋದು ಭಾಳ ಅವಶ್ಯ ಇದೆ. ಹಿರಿಯರಿಗೆ ಮರ್ಯಾದೆ ಕೊಡೋದರಿಂದ ಅವರು ಕೂಡ ಒಳ್ಳೆ ಪ್ರಬುದ್ಧ ನ್ಯಾಯವಾದಿಗಳು ಆಗ್ತಾರೆ ಅನ್ನೋದು ನನಗಿದೆ. ಅವರಿಗೆ ಸ್ಟೈಪಂಡ್ರಿಂಗ್ ಕೊಡೋದು ಕೂಡ ಅವಶ್ಯ ಇದೆ. ಹಾಗೆ ಅವರಿಗೆ ಒಳ್ಳೆಯ ಲೈಬ್ರರಿಯನ್ನು ಒದಗಿಸ್ಕೊಡ್ಬೇಕು. ಲೈಬ್ರರಿಯ ಸದುಪಯೋಗವನ್ನು ಅವರು ಪಡೆದುಕೊಳ್ಳುವಂಥ ಆಗಬೇಕು. ಈ ದಿನ ನಮ್ಮ ನ್ಯಾಯಾಲಯಕ್ಕೆ ಹೊಸದಾಗಿ ಆಯ್ಕೆಯಾದಂಥ ಸಂಧ್ಯಾ ಮಾದನೂರು ಮೇಡಮ್ ಅವರು ನಮ್ಮ ಗಂಗಾವತಿ ವಕೀಲರನ್ನು ಭೇಟಿಯಾಗಿ ಅವರಿಗೆ ಒಂದು ತಮ್ಮ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಮತವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅವರು ಇವಾಗ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಗೆದ್ದಿರೋದು ನಮಗೆಲ್ಲ ಸಂತೋಷ. ಯಾಕಂದರೆ ನಾವು ಕರ್ನಾಟಕ ವಕೀಲರ ಪರಿಷತ್ತಿಗೆ ಹೋದಾಗೆ ನಮಗೆ ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು, ಮತ್ತು ಇನ್ನೊಬ್ಬ ಜಿಲ್ಲೆಯ ಒಂದು ಪ್ರತಿನಿಧಿ ಹತ್ರ ಹೋಗಬೇಕು ಅಂತ ಅಂದ್ಕೊಂಡು ಈ ಒಂದು ಸಂಧ್ಯಾ ಮೇಡಮ್ ಅವರು ಸೂಕ್ತ ಅಂತ ಹೇಳಿ ನಮ್ಮ ವಕೀಲರ ಸಂಘ ಕೂಡ ಅವ್ರನ್ನ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಆ ಕಾರಣ ನಮ್ಮ ವಕೀಲರ ಸಂಘಕ್ಕೆ ಅವರು ಸದಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗ ಅವರು ಕೂಡ ಅದಕ್ಕೆ ಸ್ಪಂದಿಸಿ ನಮಗೆ ಸಹಾಯ ಸಹಕಾರಗಳನ್ನು ನೀಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ನಮ್ಮ ವಕೀಲರ ಸಂಘ ಕೋರ್ತಿದೆ. ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಹಿರಿಯ ವಕೀಲರು ಮತ್ತು ನಮ್ಮ ಹಿರಿಯ ಸಹೋದರಿಯಾಗಿರ್ತಕ್ಕಂಥ ಸಂಧ್ಯಾ ಬಿ ಮಾದನೂರು ಮೇಡಮ್ ಅವರು 2ನೇ ಬಾರಿಗೆ ವಿಜಯಶಾಲಿಯಾಗಿರುವಂಥದ್ದು ನಮ್ಮ ಗಂಗಾವತಿ ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಸಂತೋಷವನ್ನು ತಂದಿದೆ. ಹಾಗೆಯೇ ಇಡೀ ಕೊಪ್ಪಳ ಜಿಲ್ಲೆಯನ್ನು ಇವತ್ತು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ.
ನಮಗೂ ಕೂಡ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಧ್ವನಿ ಎತ್ತುವಂಥ ಒಂದು ಧ್ವನಿ ಮತ್ತೊಮ್ಮೆ ಅವಕಾಶವನ್ನು ಒದಗಿಸಿಕೊಟ್ಟಂಥ ಎಲ್ಲ ವಕೀಲರಿಗೆ ನಾನು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಜೊತೆಗೆ ಸಂಧ್ಯಾ ಬಿ ಮಾಂದೂರ್ ಮೇಡಮ್ ಅವರು ಈಗಾಗಲೇ ಹಿಂದಿನ ಅವಧಿಯಲ್ಲಿ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವುದರಿಂದ ಅವರ ಅನುಭವವನ್ನು ಬಳಸಿಕೊಂಡು ಮತ್ತು ಅವರ ಏನು ಹಿರಿತನ ಇದೆ ಆ ಒಂದು ವಕೀಲ ಪರಿಷತ್ತಿನಲ್ಲಿ ಅದನ್ನೆಲ್ಲವನ್ನೂ ಕೂಡ ಪರಿಗಣನೆ ತಗೊಂಡು ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ವಕೀಲರ ಸಂಘಕ್ಕೆ ಸಾಕಷ್ಟು ತೊಂದರೆಗಳಿರ್ತಕ್ಕಂಥದ್ದು ವಕೀಲರ ಜೀವನದಲ್ಲಿ ಹೊಸ ವಕೀಲರಾಗಿ ಬಂದಂಥ ಜೂನಿಯರ್ ವಕೀಲರಿಗೆ ಆಗಿರ್ಬೋದು, ಹಿರಿಯ ವಕೀಲರಿಗೂ ಕೂಡ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಅವೆಲ್ಲವುಗಳನ್ನು ಕೂಡ ಮೇಡಮ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅನುಭವಿಸಿದ್ದಾರೆ. ಎಲ್ಲವೂ ಕೂಡ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಎಲ್ಲರ ಒಂದು ಯುವ ವಕೀಲರಾಗಿರ್ಬೋದು, ಹಿರಿಯ ವಕೀಲರಾಗಿರ್ಬೋದು, ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಮೇಡಮ್ ಅವರು ಒಂದು ಧ್ವನಿಯಾಗಿ ಹೊರಹೊಮ್ಮಲಿ ಅನ್ನುವಂಥದ್ದು ನಾನು ಅವರಲ್ಲಿ ಒಂದು ಕೇಳಿಕೊಳ್ಳಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ವಿಶೇಷವಾಗಿ ನಮ್ಮ ಗಂಗಾವತಿ ವಕೀಲರ ಸಂಘದ ಸದಸ್ಯರ ಈ ಒಂದು ಸಮಸ್ಯೆಗಳನ್ನು ಈಗಾಗಲೇ ವಕೀಲರ ಭವನ ನಿರ್ಮಾಣ ಭಾಳ ಅವಶ್ಯ ಇದೆ ಅನ್ನುವಂಥದ್ದನ್ನು ಸಾಕಷ್ಟು ಸ್ಥಳಾವಕಾಶ ಇದ್ದಾಗ್ಯೂ ಕೂಡ ನಾವು ಸುಮಾರು ವರ್ಷಗಳಿಂದ ರೆಪ್ರೆಸೆಂಟೇಷನ್ ಕೊಡ್ತಾ ಬಂದಿದ್ದೀವಿ. ಈವರೆಗೂ ಕೂಡ ನಮಗೆ ವಕೀಲರ ಭವನ ಆಗಿಲ್ಲ. ಆ ಒಂದು ವಕೀಲ ಭವನ ಮಾಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಸಾರಿ ನಮ್ಮ ಮೇಡಮ್ ಅವರು ಮುಂದೆ ಬರಲಿ ಅಂತ ಆಶಿಸ್ತೀನಿ. ಜೊತೆಗೆ ನಮ್ಮ ಕೊಪ್ಪಳದ ಹಿರಿಯ ಶಾಸಕರೇ ಇವತ್ತು ಕಾನೂನು ಸಚಿವರಾಗಿ ಬಂದಿರೋದ್ರಿಂದ ಮತ್ತು ಅತ್ಯಂತ ನಮ್ಮ ಸಂಧ್ಯಾ ಬಿ ಮಾಂದೂರು ಮೇಡಮ್ ಅವ್ರಿಗೂ ಕೂಡ ಅತ್ಯಂತ ಒಡನಾಡಿಯಾಗಿರೋದ್ರಿಂದ ಬಸವರಾಜ ರಾಯರೆಡ್ಡಿ ಅವರು, ಹಾಗಾಗಿ ಅವರ ಜೊತೆಯಲ್ಲಿ ಸಾಕಷ್ಟು ಕೆಲಸಗಳು ಆಗ್ತವೆ ಅಂತ ಒಂದು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ 2ನೇ ಬಾರಿಗೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಸಂಧ್ಯಾ ಬಿ ಮಾಂದೂರು ಮೇಡಮ್ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಹಿರಿಯ ನ್ಯಾಯವಾದಿ ಸಂಧ್ಯಾ ಮಾಂದೂರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಅವರು ಈಗಾಗಲೇ ಸಾಕಷ್ಟು ಕಷ್ಟಪಟ್ಟು ಹಿಂದೆನೂ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ಥರ ಮುಂದೆನೂ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ, ಅವರಿಗೆ ಆಸಕ್ತಿನೂ ಇದೆ. ಆ ಥರ ಮುಂದೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆ ರೀತಿ ನಮ್ಮ ಬಾರಿನ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಅವರಿಗೆ ವಂದನೆಗಳನ್ನು ಅರ್ಪಿಸಿ ಅವರು ಇದೇ ಥರ ಗಂಗಾವತಿಗೆ ನಾವು ಎಲ್ಲ ಕಡೆಗೂ ಕೊಡಬೇಕಾಗತ್ತೆ. ಕರ್ನಾಟಕ ರಾಜ್ಯ ಪರಿಷತ್ ಆದಮೇಲೆ ಅವ್ರ ಪಕ್ಕದಲ್ಲೇ ಇದೀವಿ ಅಂದಮೇಲೆ ಅವ್ರು ನಮಗೆ ಕೊಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾವು ಅವ್ರಿಗೆ ಇವತ್ತು ಭಾಳ ಅವ್ರಿಗೆ ಸಾಧ್ಯವಾದಷ್ಟು ನಾವೆಲ್ಲರೂ ಸಹಕಾರ ಮಾಡೋಣ, ಮುಂದೆನೂ ಸಹಕಾರದಿಂದ ಇರೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು 2 ಮಾತು